ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ರವೆ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಹೇಳಿದ್ದೀನಿ. ಆ್ಯಕ್ಚುಲಾಗಿ ಇದು ನನ್ನ ಮಗಳು ಫೇವ್ರೇಟು. ಅವಳೇನೆ ಕೇಳಿದ್ದು, ಅಮ್ಮ ಇವತ್ತು ರವೆ ರೊಟ್ಟಿ ಮಾಡಿಕೊಡು ಅಂತೇಳಿ. ಸಣ್ಣ ರವೆ ಅಥವಾ ಚಿರೋಟಿ ರವೆ ಅಂತ ಕೇಳ್ತಾರೆ. ಆ ರವೆನ ಒಂದು ಕಪ್ ತೊಗೊಂಡು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ಮತ್ತು ನಾನು ಟೊಮೆಟೊ ಗೊಜ್ಜು ಮಾಡೋಕ್ಕೆ ಒಂದು 4 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು. ಇನ್ನೊಂದು ಸೈಡ್ ಬಾಣಲಿ ಮಡಗಿ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ, ಹಸಿ ಕರಿಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಟೊಮೆಟೊ ಈರುಳ್ಳೆಲ್ಲ ಬೇಗ ಬೇಯುತ್ತೆ. ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೋಡಿದೆ, ನನ್ನ ಮಗಳು ಆಟ ಆಡ್ಕೊಂಡು ಕೂತಿದ್ದಾಳೆ. ಈ ಕಡೆಯಿಂದ ಆ ಕಡೆಗೆ ನೀರು ಚೆಲ್ಕೊಂಡು. ಇನ್ನೊಂದು ಕಡೆ ನೀಟಾಗಿ ಟೊಮೆಟೊ ಎಲ್ಲ ಬೆಂದಿತ್ತು. ಅದಕ್ಕೆ 2 ಸ್ಪೂನ್ ಬೇಳೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾವು ರೊಟ್ಟಿಗೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿಗೆ ಇರಲಿ, ಗೊಜ್ಜು ಥರ, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ನಾನು ನೀರೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಳ್ಳಕ್ಕೆ ಅಂತಿಟ್ಟೆ. ನಿಜವಾಗ್ಲೂ ಬಿಸಿ ಬಿಸಿ ಅನ್ನಕ್ಕೆ ಮತ್ತು ಚಪಾತಿಗೆ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತು ಇನ್ನೊಂದು ಕಡೆ ಕಲ್ಲು ಕಾಯಕ್ಕಿಟ್ಟು ನಾನು ಒಂದು ಉಂಡೆ ಅಷ್ಟು ತೊಗೊಂಡು ತವೆ ಮೇಲೆ ನೀಟಾಗಿ ತಟ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನಾನು ಇಲ್ಲಾಂದ್ರೂ ಒಂದು 1/2 hour ಅದನ್ನು ನೆನೆಯಕ್ಕೆ ಬಿಟ್ಟಿದ್ದೆ. ನೀವು ಎಷ್ಟು ನೆನೆಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ರೊಟ್ಟಿ. ಇಲ್ಲಾಂದರೆ ಕಚ್ಕೊಳ್ಳೋದು, ಆಮೇಲೆ ನೀಟಾಗಿ ಎದಳ್ದೇ ಇರೋದು, ಆ ಥರ ಎಲ್ಲ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ಬಂದಿದೆ. ಮಕ್ಳಿಗೆ ಈ ಥರ ಮಾಡ್ಕೊಳ್ಳಿ, ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮನೇಲಂತೂ ನನ್ನ ಮಗಳಿಗೆ ಇದು ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಯಾವಾಗಲೂ ಮಾಡ್ಕೊಡ್ತಾ ಇರ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಸೊ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್, ಮತ್ತೆ ಸಿಗುವ.